ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಭ್ಯಾಸದ 35ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತರಗತಿಯ 80 ವಿದ್ಯಾರ್ಥಿಗಳ ಅಂಕಗಳು ಪ್ರತಿ 100 ಅಂಕಗಳಿಗೆ ಈ ಕೆಳಗಿನಂತೆ ಈ ದತ್ತಾಂಶಗಳಿಗೆ ಹಿಸ್ಟೋಗ್ರಾಮ್ ಅನ್ನ ರಚಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಅಂಕಗಳನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು? 10ರಿಂದ 20, 20ರಿಂದ 30, 30ರಿಂದ 50 ಈ ರೀತಿ. ಸೊ ಇದೇನಾಗಿದೆ ನೋಡಿ, 10ರಿಂದ 20. ಸೊ ಇದರ ಡಿಫ್ರೆನ್ಸ್ ಏನು? 10 ಇದೆ. 20ರಿಂದ 30 10 ಇದೆ. 30ರಿಂದ 50 20 ಇದೆ. ಸೊ ಇದು ಕಾನ್ಸ್ಟೆಂಟ್ ಆಗಿಲ್ಲ ಅಲ್ವಾ? ಸೊ ಇಲ್ಲಿ ಆವೃತ್ತಿ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮನಾಯ್ತು. ಸೊ ಹಾಗಾದ್ರೆ ನಾವಿಲ್ಲಿ ವರ್ಗಾಂತರದ ಅಗಲವನ್ನ ಕೋಷ್ಟಕವನ್ನಾಗಿ ತಗೊಳ್ಬೇಕು. ಸೊ ವರ್ಗಾಂತರದ ಅಗಲ. ಸೊ ಇಲ್ಲಿ ವರ್ಗಾಂತರದ ಅಗಲ 10, ವರ್ಗಾಂತರದ ಅಗಲ 10, ವರ್ಗಾಂತರದ ಅಗಲ 20. ಸೊ ವರ್ಗಾಂತರದ ಅಗಲ 20. ಸೊ ಇಲ್ಲಿ ವರ್ಗಾಂತರದ ಅಗಲ 30. ಸೊ ಇಲ್ಲಿ ಆಯತದ ಉದ್ದ. ಓಕೆ, ಸೊ ಆಯತದ ಉದ್ದವನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಈ ಒಂದು ಬ್ಲಾಕ್ಸ್ ಬರುತ್ತಲ್ವಾ? ಸೊ ಹಾಗಾದ್ರೆ ಇಲ್ಲಿ ಆಯತದ ಉದ್ದ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 6 ವಿದ್ಯಾರ್ಥಿಗಳ ಸಂಖ್ಯೆ ಡಿವೈಡೆಡ್ ಬೈ ಏನ್ ಹೇಳಿ? ಈ ಒಂದು ವರ್ಗಾಂತರದ ಅಗಲ. ಓಕೆ, 10 ಇಂಟು 10. ಸೊ ಆನ್ಸರ್ ಎಷ್ಟು ಬರುತ್ತೆ? ಇದು 6. ಸೊ ಇಲ್ಲೂ ಕೂಡ 17 ಡಿವೈಡೆಡ್ ಬೈ 10 ಇಂಟು 10. ಸೊ ಇದೆಷ್ಟು ಬರುತ್ತೆ? 17. ಸೊ ಇಲ್ಲಿ 15 ಡಿವೈಡೆಡ್ ಬೈ 20 ಗುಣಿಸು 10. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 7.5 ಬರುತ್ತೆ. ಸೊ 16 ಡಿವೈಡೆಡ್ ಬೈ 20 ಗುಣಿಸು 10. ಸೊ 8 ಬರುತ್ತೆ. ಸೊ ಇಲ್ಲಿ 26 ಡಿವೈಡೆಡ್ ಬೈ 30 ಇಂಟು 10. ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಈಸ್ ಈಕ್ವಲ್ ಟು 8.67 ಬರುತ್ತೆ. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು? ಇದಕ್ಕೆ ನೀವು ಹಿಸ್ಟೋಗ್ರಾಮ್ ಅನ್ನ ರಚಿಸಬೇಕು. ಸೊ ಇಲ್ಲಿ ಎಕ್ಸ್ ಅಕ್ಷವನ್ನ ಪಡೆದಂತಹ ಅಂಕಗಳು 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡ್ತೀರಾ. ವಾಯ್ ಅಕ್ಷವನ್ನ ನಾವು ಮಾರ್ಪಡಿಸಿದ ಆವೃತ್ತಿ ಅಲ್ವಾ? ಸೊ ಅಂದ್ರೆ ಇದು ಲಾಸ್ಟ್ ಕಾಲಮ್ ಅನ್ನ ಆಯತದ ಉದ್ದವನ್ನಾಗಿ ಕನ್ಸಿಡರ್ ಮಾಡಬೇಕು. ಸೊ ಈಗ ನೀವು ಪ್ರತಿಯೊಂದು ವರ್ಗಾಂತರದ ಆರಂಭ ಮತ್ತು ಮುಕ್ತಾಯದ ಬಿಂದುಗಳ ನಡುವಿನ ಕೋಷ್ಟಕದಲ್ಲಿರುವಂತಹ ಆವೃತ್ತಿಯನ್ನ ಜಾಯಿನ್ ಮಾಡ್ತಾ ಹೋದ್ರೆ ಸೊ ನಿಮ್ಗೆ ನೋಡಿ, ಸೊ ಎಷ್ಟು ಬರುತ್ತೆ? 10ರಿಂದ 20. ಸೊ ಇಲ್ಲಿ ಆವೃತ್ತಿ 6, 20ರಿಂದ 30 ಆವೃತ್ತಿ 17. ಸೊ 30ರಿಂದ 50. ಸೊ ಇಲ್ಲಿ ಆಯತದ ಅಗಲ 7.5. ಸೊ 50ರಿಂದ 70 ಆಯತದ ಅಗಲ 8. 70ರಿಂದ 100 ಆಯತದ ಅಗಲ 8.66. ಸೊ ಎಲ್ಲ ಬಿಂದುಗಳನ್ನ ಕೂಡಿಸಿದಾಗ ನಿಮ್ಗೆ ಒಂದು ಹಿಸ್ಟೋಗ್ರಾಮ್ ರೂಪದಲ್ಲಿರುವಂತಹ ನಕ್ಷೆ ಸಿಗತ್ತೆ. ಓಕೆ, ಸೊ ಥ್ಯಾಂಕ್ ಯು.